ಟ್ರಾಫಿಕ್ ಎಂತದಲ್ಲಿ ಟೋಲ್ ದಾಟ್ ಮುಂದೆ ಬಂದಿದ ತಕ್ಷಣ ಟ್ರಾಫಿಕ್ ನೈಟ್ ಬೆಸ್ಟ್ ನಾವು ಅಂತಲ್ಲ ಕಂಟೈನರ್ ಇಂದ ಕಣ ಸೋರ್ತಾ ಇರೋದು ಅದು ಗಾಡಿಯಿಂದ ಅಲ್ಲ ಎಲ್ಲ ಅದೇ ಹೇಳ್ತಿರೋದು ನಾನು ಏನು ಓಪನ್ ಆಗಿದೆ ಒಳಗಡೆ ಅಂತ ಐಟಮ್ಸ್ ಅಲ್ಲ ನಮ್ದೇ ಅರ್ಧ ತಲೆ ನಾವು ಬೇರೆಯವ್ರದ್ದು ಚಿಂತೆ ಮಾಡಿ ಇನ್ನೊಬ್ರು ಚಿಂತೆ ಮಾಡೋದೇ ಅವ್ರವ್ರ ಗಾಡಿದ ಅವ್ರವ್ರ ರಿಸ್ಕ್ ತಗೊಬೇಕಪ್ಪ, ನಾವ್ಯಾಕೆ ರಿಸ್ಕ್ ತಗೊಬೇಕು? ಕೇಳು ಇದೀವಿ. ಊಟ ಮಾತ್ರ ಸಕ್ಕತ್ತಾಗಿತ್ತು, ಬಟ್ ಕಾಸ್ಟ್ಲಿ ದುನಿಯಾ ಇದು. ವಿತೌಟ್ ಗ್ಯಾಸ್ ಸಿಗದೆ ಇರೋ ಕಾರಣ ಸೊ ಊಟ ಎಲ್ಲ ಕಾಸ್ಟ್ಲಿ ಆಗ್ತಿದೆ. ಟೇಸ್ಟ್ ಚೆನ್ನಾಗಿದೆ, ಹಾಗಾಗಿ ಕಾಸ್ಟ್ಲಿ. ಫ್ರಂಟವಂತೂ ನೋಡಿ, ಶೋರೂಮಲ್ಲಿ ಕೊಟ್ಟಿರೋ ಟೈರ್ಗಳು ಲೈಫ್ ಬರೋಲ್ಲ. ಫ್ರಂಟು ಶೋರೂಮಿಂದ ಕೊಡೋ ಟೈರ್ಗಳು ಅದು ಏಂತಕ್ಕೆ ಅಂತ ಗೊತ್ತಿಲ್ಲ, ಯಾವ ಗಾಡಿಲೂ ಲೈಫ್ ಬರೋಲ್ಲ. ನನ್ನ ಗಾಡಿಲೂ ಬಂದಿರಲಿಲ್ಲ. ಏನೋ ನಿದ್ದೆ ಗಣ್ಣು ಹಿಂಗೆ ಗಂಟು ಪೂರ್ತಿ ಕುಡಿದು ಬಿಟ್ಟಿದೆಯಲ್ಲ ಕೃಷ್ಣ. ಸೊ ನೋಡಿ, ಇನ್ನೂ ತುಮಕೂರು ದಾಟೇ ಇಲ್ಲ. ಟೋಲ್ ದಾಟ್ ಮುಂದೆ ಬಂದಿದ ತಕ್ಷಣ ಟ್ರಾಫಿಕ್ ಎಂತದಲ್ಲಿ ಬರೀ ಟ್ರಾಫಿಕ್ ಇರೋ ಕಡೆ ಹೇಳ್ಕೊಬತ್ತಿಯಲ್ಲ. ಬಾಮರೆ ಅವೆಲ್ಲ ಬೇಡ, ಕಥೆ ಕೇಳಿದ್ರೆ ಟ್ರಾಫಿಕ್ ಬರೀ ಟ್ರಾಫಿಕ್. ಎಲ್ಲೋ ನಮ್ಮ ಬೆಂಗಳೂರು ತುಮಕೂರು ದಾಟೋವರೆಗೂ ಟ್ರಾಫಿಕ್ ತಲೆನೋವಂತೂ ತಪ್ಪಿದ್ದಲ್ಲ. ಇಲ್ಲೆಲ್ಲ ಟ್ರಾವೆಲ್ ಮಾಡ್ಬೇಕಂದ್ರೆ ನೈಟ್ ಬೆಸ್ಟೆಸ್ಟು. ಇಲ್ಲಿ ಅಂತಲ್ಲ, ನಮ್ಮ ಲಾರಿಯವ್ರು ಆಲ್ಮೋಸ್ಟ್ 99% ಎಲ್ಲ ನೈಟ್ ಟ್ರಾವೆಲ್ ಮಾಡೋರು ಜಾಸ್ತಿ. ನಾವು ಅಂತಲ್ಲ, ನಾರ್ತ್ ಅಲ್ಲಿ ಬರೋರು ಅಷ್ಟೇ. ಎಸಿ ಕಂಟೈನರ್ ಕಣ ಅವೆಲ್ಲ. ಕಂಟೈನರ್ ಎಸಿನಾ ಅಲ್ಲ, ನಾರ್ಮಲ್ ಕಂಟೈನರ್. ಏನ್ ತುಂಬ್ಕೊಂಡು ಹೋಯ್ತವ್ರೆ ಓಪನ್ ಆಗಿರುತ್ತೆ ಕಂಟೈನರ್ ಇಂದ ಕಣ ಸೋರ್ತಾ ಇರೋದು ಅದು ಗಾಡಿಯಿಂದ ಅಲ್ಲ. ಎಲ್ಲ ಅದೇ ಹೇಳ್ತಿರೋದು, ಏನೋ ಸೋರ್ತೈತಿ ರೋಡಲ್ಲಿ. ಏನೋ ಐಸ್ ಗೀಸ್ ತುಂಬ್ಕೊಂಡು ಹೋಯ್ತಾರಲ್ಲ, ಮೀನ್ ಗಿನ್ ತುಂಬ್ಕೊಂಡು ಹೋಯ್ತಿರ್ಬೇಕು. ಏನು ಹೋಗಿಲ್ಲ, ಅದು ಕಂಟೈನರ್ ಅಲ್ಲಿ ಲೀಕೇಜ್ ಆಯ್ತಾರದು. ಅದೇ ಹೇಳ್ತಿರೋದು ನಾನು, ಏನೋ ಓಪನ್ ಆಗಿದೆ ಒಳಗಡೆ ಅಂತ ಐಟಮ್ಸ್. ಐಸ್ ಇದ್ರೆ ಐಸ್ ಏನೋ ತುಂಬ್ಕೊಂಡು ಹೋಯ್ತಾರ. ಮೀನ್ ತುಂಬಿರ್ತಾರಪ್ಪ, ಅವ್ನು ತಮಿಳ್ನಾಡಿಂದ ಬಂದಿದ್ರೆ. ಅವನ್ ಬರೋದಕ್ಕೆ ನಾವು 1 ವಾರ ಬೇಕು. ಅಲ್ಲಯ್ಯೋ, ನಮ್ದೇ ಅರ್ಧ ತಲೆ ನಾವು ಬೇರೆಯವ್ರದ್ದು ಚಿಂತೆ ಮಾಡಿ ಇನ್ನೊಬ್ರು ಚಿಂತೆ ಮಾಡೋದೇ. ನೀನ್ ಬರೀ ನಿನ್ ಬಗ್ಗೆ ಯೋಚನೆ ಮಾಡಿ, ಬರೀ ಬೇರೆಯವ್ರ ಬಗ್ಗೆ ಕೇಳೇ ಬಿಡ್ತೀನಿ. ಬೇಡ ನಡಿ, ಅಯ್ಯೋ ಬೇಡ ನಡಿ. ಜನ ಇದಾರ ಕೇಳು, ಈ ಸಂಧಿ ಒಳಗಡೆ ಇಲ್ಲೋಡಿ ಎಲ್ಲ ಈ ಸಂಧಿಲ್ ಹೋಯ್ತಾವ್ರೆ. ಈ ಸಂಧಿಲ್ ಕೇಳ್ತೀನಿ ಪಾಪ, 2 ವೀಲರ್ ಬೇರೆ ತಳ್ಕೊಂಡು ಹೋಯ್ತಾವ್ರೆ. ಇದು ಕಷ್ಟಪಟ್ಟು ತೊಳ್ತವ್ರ ಕಣ, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀಯ? ಕೇಳ್ತೀನಿ ಅಂತ ಕೇಳಲೇ ಇಲ್ಲ. ಭರ್ಜರಿ ಊಟ ಎಲ್ಲ ಆಯಿತು. ಊಟ ಮುಗಿಸ್ಕೊಂಡು ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಊಟ ಮಾತ್ರ ಸಕ್ಕತ್ತಾಗಿತ್ತು, ಬಟ್ ಕಾಸ್ಟ್ಲಿ ದುನಿಯಾ ಇದು. ವಿತೌಟ್ ಗ್ಯಾಸ್ ಸಿಗದೆ ಇರೋ ಕಾರಣ ಸೊ ಊಟ ಎಲ್ಲ ಕಾಸ್ಟ್ಲಿ ಆಗ್ತಿದೆ. ಟೇಸ್ಟ್ ಚೆನ್ನಾಗಿದೆ, ಹಾಗಾಗಿ ಕಾಸ್ಟ್ಲಿ. ನನ್ನ ಡ್ಯೂಟಿ ಮುಗೀತು, ಕೃಷ್ಣನ ಡ್ಯೂಟಿ ಸ್ಟಾರ್ಟ್ ಆಗಿದೆ. ಸೊ ನಂದು ಇವಾಗ ಮಲ್ಕೊಳ್ಳೋ ಡ್ಯೂಟಿ. ಹುಬ್ಬಳ್ಳಿವರೆಗೂ ತೊಗೊಬಂದು ಕೊಟ್ಬಿಟ್ಟು ಮಲ್ಕೊತಾ ಇದ್ದೀನಿ. ಸಿಂಗಲ್ ರೋಡ್ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಸಿಂಗಲ್ ರೋಡಲ್ಲೆಲ್ಲ ಓಡ್ಸೋಕ್ಕೆ ಅವ್ರವ್ರ ಗಾಡಿದ್ದು ಅವ್ರವ್ರ ರಿಸ್ಕ್ ತಗೊಬೇಕಪ್ಪ, ನಾವ್ಯಾಕೆ ರಿಸ್ಕ್ ತಗೊಬೇಕು? ಅದಕ್ಕೆ ನಾನು ಇವಾಗ ಸೈಡಿಗೆ ಕೊಟ್ಬಿಟ್ಟು ಮಲ್ಕೊತಾ ಇದ್ದೀನಿ. ಆಮೇಲೆ ಬೆಳಗ್ಗೆ ಸಿಗುವ. ಬಾಯ್. ನಾನು ನೆಕ್ಸ್ಟ್ ಅಲ್ಲಿ ಎದೊಳ್ತೀನೋ ಅಲ್ಲಿ ಎಚ್ಚರಿಕೆ ಆಯ್ತದೋ ಅಲ್ಲಿ. ಸೊ ಬಾರ್ಡ್ರೆಲ್ಲ ಪಾಸ್ ಮಾಡ್ಕೊಂಡು ಬಂದು ಟೀ ಕುಡಿಯೋಣ ಅಂತ ಸೈಡ್ ಹಾಕಿದ್ದೀವಿ. ಇಲ್ಲೇ ಮುಂದೆನೇ ಇದೆ ಬಾರ್ಡ್ರು.
ಟೀ ಬ್ರೇಕ್ ಎಲ್ಲ ಮುಗೀತು. ಲೈನರ್ ಅಂತೂ ಹೀಟ್ ಆಗಿದ್ದಾವೆ. ಟೈರ್ ಹೀಟ್ ಆಗಿಲ್ಲ ಗುರು. ರೇಡಿಯಲ್ ಟೈರು ಎಂತಕ್ಕೆ ಯೂಸ್ ಮಾಡಬೇಕು ಅಂದರೆ ಇದೇ ರೀಸನ್ ಮೇಯ್ನು. ಸೊ ಟೈರ್ ಅಂತೂ ಹೀಟ್ ಆಗಿಲ್ಲ, 1% ಕೂಡ ಹೀಟ್ ಆಗಿಲ್ಲ. ಆರಾಮಾಗಿ ಕೂಲಾಗಿದ್ದಾವೆ. ಬಟ್ ಲೈನರ್ ಹೀಟ್ ಆಗಿದ್ದಾವೆ. ಡ್ರಮ್ಮು ಸೊ 5 ನಿಮಿಷ ನಿಲ್ಲಿಸಿದ್ದು. ಕಟ್ಟೆ ಪೀಸ್ ಬೇರೆ ಇಟ್ಕೊಂಡಿದ್ದ ಅಣ್ಣ ಕೊಟ್ಟಿದ್ದೆ. ಇವಾಗ ಎತ್ಕೊಂಡು ಹೊರಡಬೇಕು. ರೇಡಿಯಲ್ ಟೈರ್ ಮೇಯ್ನ್ ಏನಕ್ಕೆ ಅಂದರೆ ನೋಡಿ ಎಷ್ಟು ಯೂಸ್ ಆಗುತ್ತೆ. ಹೀಟ್ ಆಗಲ್ಲ ಬೇಗ, ಕೂಲ್ ಆಗುತ್ತೆ ಬೇಗ. ಸೊ ಇದು ಮೇಯ್ನ್ ರೀಸನು. ಫ್ರಂಟವಂತೂ ನೋಡಿ ಶೋರೂಮಲ್ಲಿ ಕೊಟ್ಟಿರೋ ಟೈರ್ಗಳು ಲೈಫ್ ಬರೋಲ್ಲ. ಫ್ರಂಟು ಶೋರೂಮಿಂದ ಕೊಡೋ ಟೈರ್ಗಳು ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಯಾವ ಗಾಡೀಲೂ ಲೈಫ್ ಬರೋಲ್ಲ. ನನ್ನ ಗಾಡೀಲೂ ಬಂದಿರಲಿಲ್ಲ. ಸೊ ಫಸ್ಟು ಶೋರೂಮಿಂದ ಏನು ಕೊಡ್ತಾರೆ ಅವಾಗ ಮಾತ್ರ ನಾನು ರೇಡಿಯಲ್ ಯೂಸ್ ಮಾಡಿದ್ದು. ಮಿಕ್ಕಿದ್ದೆಲ್ಲ ನೈಲಾನ್ ಟೈರ್ ಹಾಕಿದೆ ಫ್ರಂಟ್ ಬಟನ್ನು. ಸೊ ಇವನು ಹಂಗೆ ಮಾಡ್ತೀನಿ ಅಂತ ಹೇಳೋನೆ, ನೋಡೋಣ. ಸೊ ಇವಾಗ ಸದ್ಯಕ್ಕೆ ಇಲ್ಲಿಂದ ಹೋಗೋಣ ಬನ್ನಿ. ನೋಡಿ ಬಾರ್ಡ್ರು ಅದೇನೆ. ಫೈನಲಿ ವಿ ಆರ್ ಎಂಟರಿಂಗ್ ಮುನ್ಸಿಪಾಲಿಟಿ ಆಫ್ ಗೋವಾ. ಸೊ ಇಲ್ಲಿಂದ ಪೋಂಡ ಎಷ್ಟು ಕಿಲೋಮೀಟ್ರ್ ಇದೆ ಕಂದ? ಎಷ್ಟು ಕಿಲೋಮೀಟ್ರ್ ಇದೆಯೋ ಏನೋ ನಿದ್ದೆ ಗಣ್ಣು ಹಿಂಗೆ ಗಂಟು ಪೂರ್ತಿ ಕುಡಿದು ಬಿಟ್ಟಿದೆಯಲ್ಲ ಕೃಷ್ಣ. ಎಲ್ಲ ದೇವರಿದ್ದೆ ಅವನು ಹೇಳ್ತವನೆ ಈ ಯಾವ ಟೋಲಲ್ಲಿ ಇದು ಕೊಟ್ಟಿದ್ದು? ಸಿರಾ ಟೋಲಲ್ಲಿ ಹೂವು ತಗೊಂಡ. ಎಷ್ಟು? 20 ರೂಪಾಯಿಗೆ ಹೂವು ತಗೊಂಡ. 20 ರೂಪಾಯಿಗೆ ತಾನೆ? 20 ರೂಪಾಯಿಗೆ ಹೂವು ತಗೊಂಡು ಹಾಕಿದ್ದಾನೆ. ನಾನು ದೇವ್ರಿಗೆ ಹಾಕಿದ್ದೀನಿ. ಸೊ ಇದು ಇವಾಗವರೆಗೂ ಆ ಸ್ಮೆಲ್ ಬರ್ತಾಯಿದೆ, ಅದು ಗಮ್ಲು ಬರ್ತಾಯಿದೆ. ಸೊ ಆ ಸುಗಂಧನ ಇವನು ಪರ್ಫ್ಯೂಮ್ ಮಾಡ್ಕೊಟ್ಟವ್ರೆ ಅಂತ ಅವಾಗಿಂದ ಆಡ್ಕೊಂತವನೆ. ಸ್ಟೋರಿ ಹಾಕ್ರಿ, ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಗುರು ಯಾರು. ಸೊ ಇದು ನಿಜಾನ ಸುಳ್ಳ ಕಮೆಂಟ್ ಹೊಡೀರಿ ಗುರು. ಪರ್ಫ್ಯೂಮ್ ಅಂತ ಹೇಳ್ತಾವನೆ ಅದಕ್ಕೆ. ಪರ್ಫ್ಯೂಮ್ ಹೊಡೆದೇ ಹೊಡಿತಾರೆ ಅದಕ್ಕೆ, ಯಾವ ಕಣಕ್ಕೂ ಬಿಡಲ್ಲ. ಒಂದು ಸ್ಪ್ರೇ ಸರ್ಕಂಡು ಹೊಡೆದೇ ಹೊಡಿತಾರೆ. ಏನಕ್ಕ ನಾನು ನೋಡಿದ್ದೀನಿ. ಸೊ ನೋಡೋಣ ಯಾವುದು ಸತ್ಯ ಯಾವ್ದು ಸುಳ್ಳು ನೋಡೋಣ. ಅಕಸ್ಮಾತ್ ಹೂವು ಮಾರೋರು ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ಸೊ ಇದು ಪರ್ಫ್ಯೂಮ್ ಹೊಡೆದಿದ್ದೀರಾ ಇಲ್ವಾ ಅನ್ನೋದು ಕಮೆಂಟ್ ಮಾಡಿ. ಸೊ ಅದರಿಂದ ಪಾಪ ಅವ್ರಿಗೇನಾರ ಡಿಫೆಕ್ಟ್ ಆಗ್ಬೋದು ಕಣೋ. ಅಲ್ಲ ಏನು ನನಗೇನು ಪರ್ಫ್ಯೂಮ್ ಅನಿಸ್ತಾ ಇಲ್ಲಪ್ಪ, ಅದು ಬಂದೇ ಬರ್ತದೆ. ಸೊ ನೋಡೋಣ, ಪ್ಲೀಸ್ ಕಮೆಂಟ್ ಬಿಲೋ ಯಾವ್ದು ಸತ್ಯ ಯಾವ್ದು ಸುಳ್ಳು ನೋಡೋಣ. ಆಯ್ತಾಯ್ತು ಕೇಳಪ್ಪ. ಅದು ಅದಕ್ಕೆ ಅಂತ ಪರ್ಫ್ಯೂಮ್ ಮಾಡೋದೇ ಬೇರೆ. ಸೊ ಇದು ಇಲ್ಲ, ಇದಕ್ಕೇನೋ ಹೊಡಿತಾರಣ. ಆಯ್ತಣ್ಣ ದೇವ್ರು ನೋಡ್ತಾ ಇರ್ತಾನೆ ಎಲ್ಲ. ಆಯ್ತು ನೋಡ್ತಾ ಇರ್ತಾನೆ, ತಲೆ ಕೆಡಿಸ್ಕೊ. ಅಣ್ಣ ಅದು ಹೇಳಿ ಬರೀ ಒಂದೇ ಒಂದು ಇದಕ್ಕೇನೆ ವೆರ್ಣಾದಲ್ಲಿ ಇದ್ದಿದ್ದು ಅನ್ಲೋಡ್ ಪಾಯಿಂಟು ಮಡ್ಗಾವಿಗೆ ಶಿಫ್ಟ್ ಆಗೈತೆ. ಹಿಂಗೆ ಹೇಳ್ತಾ ಇರ್ಲಿ ಇವತ್ತು ಇವ್ನಿಗೆ ಇನ್ನೂ ಏನೇನು ಆಯ್ತದ ಗೊತ್ತಿಲ್ಲ. ಅಡ್ವೈ ಅಲ್ಲ, ನಂಗೆ ದೇವ್ರ ಬಗ್ಗೆ ಮಾತಾಡಬಾರ್ದು. ದೇವ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ದೇವ್ರಿಗೆ ಹಾಕಿರೋ ಹೂವಿನ ಬಗ್ಗೆ ಮಾತಾಡ್ತಾವ ನಾವು. ಅದು ನನ್ಗೆ ಅವಾಗಿಂದ ದೇವ್ರು ಚೆನ್ನಾಗಿಲ್ಲ ಅಂತ ಇದು ಮಾಡಾಕ ಗುರು. ಇವಾಗ ಪರ್ಫ್ಯೂಮ್ ಹಾಕ್ಲಿ, ಏನ್ ನಿನ್ಗೆ ಏನ್ ಪ್ರಾಬ್ಲಮ್? ಪರ್ಫ್ಯೂಮ್ ಹಾಕಿದ್ರೆ ನಿಂಗೆ ಏನಪ್ಪ? ಏನ್ ಪ್ರಯೋಜನ ಬಂತು? ನ್ಯಾಚುರಲ್ ಹೋಗ್ಬೇಕು. ಏನ್ ನ್ಯಾಚುರಲ್? ಮತ್ತೆ ನೀನು ಒಂದು ಪಾಟ್ ಇಟ್ಬಿಡು ಗಾಡಿಯಲ್ಲಿ. ಒಂದು ಪಾಟ್ ಇಟ್ಬಿಟ್ಟು ಮಲ್ಗೆ ಹೂವುದು ಒಂದು ಗಿಡ ನೆಟ್ಬಿಟ್ಟು ಅದನ್ನ ಹೂವು ಬೆಳೆಸ್ಬಿಟ್ಟು ಅದಕ್ಕೆ ಕಿತ್ಬಿಟ್ಟು ಏನೋ ಇದು ಮಳ ಮಾಡ್ಬಿಟ್ಟು ಸೊ ಅದನ್ನ ದೇವ್ರಿಗೆ ಹಾಕಿ. ಹೇಳಿ ಚೆನ್ನಾಗಿರುತ್ತೆ. ಅದೇನೆ. ಸೊ ಹಂಗ್ ಮಾಡಿದ್ರೆ ಇವನ್ ಪ್ರಕಾರ ನ್ಯಾಚುರಲ್ ಅದು. ಇವನ್ ನೀನು ಬೆಳೆಸಿ ಮಾಡಿದ್ರೆ ಅದು ನ್ಯಾಚುರಲ್ಲು. ನೋಡೋಣ, ಬೆಳೆಸ್ಬಿಟ್ಟು ಮಾಡ್ತಾನೆ ನೋಡೋಣ. ಪಾಪ ಅದಕ್ಕೆ ಅಂತಾನೆ ಅದೇ ಪ್ರೊಫೆಷನಲ್ ಆಗಿ ಇಟ್ಕೊಂಡಿರೋರು ಬೇಜಾನ್ ಜನ ಇರ್ತಾರೆ. ಇವನ ಅವ್ರ ಕೆಲ್ಸಕ್ಕೂ ಮಣ್ಣು ಹಾಕ್ತಾವನ ಅವನು. ನನ್ನ ಪ್ರಕಾರ ಅದ್ರ ಸ್ಮೆಲ್ಲು ನ್ಯಾಚುರಲ್ ಸ್ಮೆಲ್ ಅದು ಬಂದೇ ಬರುತ್ತೆ. ನನ್ನ ಮೈಂಡ್ ಸೆಟ್ ಹಿಂಗಿದೆ, ಅವ್ನ ಮೈಂಡ್ ಸೆಟ್ ಹಂಗಿದೆ. ಅವನ ಪ್ರಕಾರ ಪರ್ಫ್ಯೂಮು, ನನ್ನ ಪ್ರಕಾರ ನ್ಯಾಚುರಲ್ಲು. ಸೊ ಇದ್ರ ಬಗ್ಗೆ ಯಾರಿಗೆ ಗೊತ್ತೋ ಕಮೆಂಟ್ ಹಾಕ್ರಪ್ಪ, ನೋಡೋಣ. ಕಳ್ಳ ಕೃಷ್ಣ ಎಲ್ಲ ಮೋಸ ಮಾಡ್ತಾರೆ ಜಗತ್ತಲ್ಲಿ. ಆಯ್ತಾಯ್ತು ಒಬ್ರು ಮೋಸನೇ. ಆಯ್ತಣ್ಣ.
ಸೂರ್ಯೋದಯ ನೋಡ್ರಿ ಗೋದಲ್ಲಿ. ಪಾರ್ಕಿಂಗಲ್ಲಂತೂ ಗಾಡಿಗಳು ಕಮ್ಮಿ ಇದ್ದಾವೆ, ಒಳ್ಳೆ ಲೋಡ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ತುಮಕೂರಿಂದಲ್ಲ ನಾ ಗಾಡಿದು, ನಿಮ್ಮ ಇರೋದಲ್ಲ. ಯಾರಿವನು ನಗುಮುಖದ ಚೆಲುವ. ಕೃಷ್ಣನು ನಾನು ರೀಚ್ ಆಗ್ಬಿಟ್ಟು ನೆನ್ನೆ ಸುಮಾರು ಹೊತ್ತು ನಾನು ಅವನು ಒಳ್ಳೆ ಗಮ್ಮತ್ತು ಮಾಡೋದು ಜೊತೆಲಿ ಇದ್ಕೊಂಡು. ಸೊ ಅದಾದಮೇಲೆ ಅವನು ಅನ್ಲೋಡ್ಗೆ ಹೋದ, ಅನ್ಲೋಡ್ ಮಾಡಿಕೊಂಡು ಆಫೀಸ್ ಹತ್ರ ಬಂದ. ನಾನು ಕೂಡ ಆಫೀಸ್ ಹತ್ರ ಇದ್ದೆ. ಯಾವುದೂ ಲೋಡ್ ಬರ್ತಾ ಇರಲಿಲ್ಲ. ಸೊ ನನ್ನ ಮೈಂಡ್ ಏನು, ಕೃಷ್ಣ ಗಾಡಿ ಲೋಡ್ ಮಾಡಿಸ್ಬಿಡೋದು ನನ್ನ ಒಂದು ಮೈಂಡು. ಯಾಕೆಂದರೆ ಕಂಟೈನರ್ ಗಾಡಿಗೆ ಲೋಡ್ ಸಿಗುತ್ತೆ ಈಸಿಯಾಗಿ, ಮತ್ತು ನನಗೆ ಸುಮಾರು ಕಾಂಟ್ಯಾಕ್ಟ್ ಇದೆ, ನನಗೆ ಸಿಗುತ್ತೆ. ಬಟ್ ಕೃಷ್ಣನ ಗಾಡಿಗೆ ಲೋಡ್ ಎತ್ತೊಂದು ನೆನ್ನೆ ಸಿಕ್ಕಾಬಿಟ್ಟೆ ಟ್ರೈ ಮಾಡ್ದು. ಆಫೀಸಲ್ಲಿ ಒಂದು ಲೋಡ್ ಇತ್ತು, ಆ ಲೋಡ್ಗೆ ಅವ್ನ ಗಾಡಿ ಹಾಕೋಣ ಅಂತ ಟ್ರೈ ಮಾಡ್ದು. ಫೈನಲಾಗಿ ಆ ಗಾಡಿ ಅಕ್ಸೆಪ್ಟ್ ಆಗಲಿಲ್ಲ. ಯಾಕಪ್ಪ ಅಂದರೆ ಒಂದು ಓಪನ್ ಗಾಡಿ, ನಂದು ಕಂಟೈನರ್ ಗಾಡಿ ಆಗಿರೋದ್ರಿಂದ ಅವ್ನ ಗಾಡಿ ಓಕೆ ಮಾಡಲಿಲ್ಲ, ನನ್ನ ಗಾಡಿ ಓಕೆ ಮಾಡಿದ್ರು. ಸೊ ಕಂಟೈನರ್ ಗಾಡಿ ಅಂತ ಹೇಳ್ಬಿಟ್ಟು ಓಕೆ ಮಾಡೋದು. ಗೋವಾಯಿಂದ ಕೊಚ್ಚಿನ್ ಎರ್ನಾಕುಲಂ ಹತ್ರ ಅನ್ಲೋಡ್ ಇದ್ದಿದ್ದು. ಸೊ ಓಕೆ ಮಾಡಿಕೊಂಡು ಬಾಡಿಗೆ ಎಲ್ಲ ಮಾತಾಡಿಕೊಂಡು ನಾನೇ ಫಿಕ್ಸ್ ಮಾಡಿಕೊಂಡೆ. ಅವ್ನಿಗೆ ಬೇರೆ ಲೋಡು ಅಡ್ಜಸ್ಟ್ ಮಾಡಿಕೊಡೋದ್ರಲ್ಲಿ ವಿಫಲ ಅದೇ. ಯಾಕಪ್ಪ ಅಂದರೆ ಸೊ ನೈಟ್ ಆಗೋಯ್ತು, ಅವತ್ತಿನ ಡೇನು ಮುಗೀತು. ಸೊ ನೈಟು ನಾನು ಪಾಯಿಂಟ್ಗೆ ಹೋಗ್ಬಿಟ್ಟು ರೀಚ್ ಆದೆ. ಹಾಗಾಗಿ ಅವನದು ಬೇರೆ ಲೋಡ್ ಬಂತು, ಬೇರೆ ಲೋಡ್ಗೆ ಹೋದ. ಸೊ ಒಟ್ಟಿನಲ್ಲಿ ಜೊತೆಲಂತೂ ಒಳ್ಳೆ ಸಖತ್ ಎಂಜಾಯ್ ಮಾಡ್ಕೊಬಂದ್ವು ಕೃಷ್ಣನ ಜೊತೆ ಬರ್ಬೇಕಾದ್ರೆ. ಆಮೇಲೆ ಫ್ರೆಂಡ್ಸು ಅಂದರೆ ಹಂಗೇನೆ, ತುಂಬ ಕ್ಲೋಸ್ ಇರೋ ಜೊತೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಯಾವುದೇ ಥರ ನಾಚುಕು ಏನೂ ಇರಲ್ಲ, ಫುಲ್ ಓಪನ್ ಅಪ್ಪು. ಆಮೇಲೆ ಅವನು ನನ್ನ ಜೊತೆನೇ ನನ್ನ ಗಾಡಿ ಓಡಿಸ್ತಾ ಇರೋದ್ರಿಂದ, ಅವಾಗಿಂದ ಪರಿಚಯ ಇದ್ದಿದ್ದರಿಂದ ತುಂಬ ಕ್ಲೋಸ್ ಇದ್ವು. ಸೊ ಪಾಪ ಇವಾಗ ಅವನು ಸ್ವಂತ ಗಾಡಿ ಮಾಡಿದ್ದಾನೆ. ಸೊ ಕ್ಲೋಸು, ಒಂಥರ ಫ್ರೆಂಡ್ ಥರ ಇದ್ದೀವಿ, ಫ್ರೆಂಡ್ಲಿ ಆಗಿದ್ದೀವಿ. ತುಂಬ ಖುಷಿ ಆಗುತ್ತೆ. ಆವಾಗ ನನ್ನ ಜೊತೆ ಯಾವ ಥರ ಕಾಂಟ್ಯಾಕ್ಟಲ್ಲಿದ್ದ, ಈಗಲೂ ಕೂಡ ಅದೇ ಥರ ಕಾಂಟ್ಯಾಕ್ಟಲ್ಲಿದ್ದಾನೆ. ಸೊ ಹಿಂಗೆಲ್ಲ ಆಯಿತು. ಫೈನಲಾಗಿ ನಾನು ಲೋಡಿಗೆ ಒಪ್ಕೊಂಡು ಅಲ್ಲಿಂದ ಹೊರಟೆ. ಸೊ ಅವನು ಲೋಡು ಒಪ್ಕೊಂಡು ಹೊರಟ. ನಂದು ಎರ್ನಾಕುಲಮು, ಅವ್ನು ಎಲ್ಲಿಗಾಯಿತು ಅಂತ ಗೊತ್ತಿಲ್ಲ. ಸೊ ಬಂದ್ಬಿಟ್ಟೆ ನನ್ನ ಪಾಡಿಗೆ ನಾನು. ಗಾಡಿಯಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಿ ಏನು ಅಂದರೆ, ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಕಂಟೈನರ್ ಗಾಡಿಗೆ ತರಕಾರಿ ಲೋಡ್ ಮಾಡಿ ಕಳಿಸಿದ್ವು. ಸೊ ಆ ಗಾಡಿ ಡ್ರೈವರ್ ಬಂದಿದ್ರಲ್ಲ, ಅವ್ರು ಬಂದು ಗಾಡಿನ ಅನ್ಲೋಡ್ ಮಾಡಿ ಗಾಡಿನ ಪೋಂಡೋ ಪಾರ್ಕಿಂಗಲ್ಲಿ ಹಾಕಿ, ಸಾಯಿ ಪಾರ್ಕಿಂಗಲ್ಲಿ ಸೊ ಕೀನ ಅಲ್ಲಿ ನಮ್ಗೆ ಗೊತ್ತಿರೋ ಅಂಥ ಹೋಟ್ಲಿಗೆ ಕೊಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಮತ್ತೆ ರಿಟರ್ನು ಕೃಷ್ಣನ ಗಾಡಿಲೇ ಬಂದಿದ್ದರು. ನಿಮಗೆ ನೆಕ್ಸ್ಟ್ ಬಿಫೋರು 2 ವ್ಲಾಗ್ ಹಿಂದೆ ವ್ಲಾಗಲ್ಲಿ ಅದೇ ಬ್ರೇಕ್ ಡೌನ್ ಆಗಿರೋ ವ್ಲಾಗಲ್ಲಿದೆ. ಸೊ ಅದು ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ. ಅವ್ನು ಕೃಷ್ಣನ ಗಾಡಿ ಇಂದಾನೆ ಸ್ಟಾರ್ಟ್ ಮಾಡೋದು ಅದು ವ್ಲಾಗು. ಸೊ ಅಲ್ಲಿಗೆ ಕೃಷ್ಣ ಬಂದು ಇಬ್ಬರಿಗೂ ಕೂಡ ಕಾಫಿ ಟೀ ಎಲ್ಲ ಕುಡ್ಕೊಂಡು ಮಾತಾಡ್ಸ್ಕೊಂಡು ಅವ್ರು ಹೊರಟ್ರು. ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ಕೃಷ್ಣನ ಗಾಡೀಲಿ ಬಂದರು. ಅವ್ರು ರಿಟರ್ನ್ ಡ್ಯೂಟಿಗೆ ಜಾಯ್ನ್ ಆಗಬೇಕಾಯ್ತು, ಮಂಡೇ ಇತ್ತು, ಅದರಿಂದ ಅವರು ಬಂದುಬಿಟ್ರು ಗಾಡಿಗೆ. ಸೊ ನಾನು ರಿಟರ್ನು ಇವನ ಗಾಡೀಲೇ, ಅಂದರೆ ಗೋವಾದಿಂದ ಬಂದು ಅದು ಖಾಲಿ ಮಾಡಿ ಮತ್ತೆ ಗೋವಾಗೆ ಲೋಡ್ ಆಯಿತು ನಾನು ಹೊರಡೋ ದಿವಸ. ಸೊ ಹಾಗಾಗಿ ಅವ್ನ ಗಾಡಿಲೇ ಬಂದಿದ್ದರಿಂದ ತುಂಬ ಬೆನಿಫಿಟ್ ಆಯಿತು. ಅವ್ನಿಗೂ ಪ್ರಾಫಿಟ್ ಆಯಿತು, ನನಗೂ ಪ್ರಾಫಿಟ್ ಆಯಿತು. ನನಗೇನು ಅಂದರೆ ಆನ್ ಟೈಮಿಗೆ ಬಂದೆ, ಮತ್ತು ಬಸ್ದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ನನಗೆ ಮಿಕ್ತು. ಸೊ ಅವ್ನಿಗೇನು ಅಂದರೆ ಸ್ವಲ್ಪ ಏನು ಅವ್ನು ಬರೋದ್ರಲ್ಲಿ ಸ್ವಲ್ಪ ನಾನು ಗಾಡಿ ಡ್ರೈವ್ ಮಾಡಿಕೊಟ್ಟೆ, ಅದೇ ಅವ್ನಿಗೆ ಪ್ರಾಫಿಟ್ ಆಗಿದ್ದು. ಆಮೇಲೆ ಕ್ಲೋಸು, ಟೈಮ್ ಪಾಸ್ ಆಯಿತು. ಸೊ ಹಿಂಗೆ ಬಂದು ಇಷ್ಟೆಲ್ಲ ಆಯಿತು ಈ ವ್ಲಾಗಿನ ಕಥೆ ವ್ಯಥೆ ಎಲ್ಲ. ಸೊ ಮುಂದೆ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್. ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ನಾವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕ್ ವ್ಲಾಗ್. ಸೊ ಇವಾಗ ನಾ ಎಲ್ಲಿದ್ದೀನಪ್ಪ ಅಂದರೆ ಗೋವಾ. ಸೊ ಗೋವಾಗೆ ಬಂದು ಮನೆ ಸಾಮಾನು ಐಟಮ್ ಲೋಡಿಂಗ್ ಇದೆ ಇಲ್ಲಿಂದ ಕೊಚ್ಚಿನ್ಗೆ. ಸೊ ಗಾಡಿ ನೋಡಿ ಅಲ್ಲಿ ನಿಂತಿದೆ. ಬೆಳಿಗ್ಗೆ ಬಂದಿದ್ದು, ನೈಟ್ ಬಂದಿದ್ದು ನಾನು 12:30 1 ಗಂಟೆ ಆಗಿತ್ತು ಇಲ್ಲಿ ಬರೋ ಅಷ್ಟೊತ್ತಿಗೆ. ಸೊ ಬಂದುಬಿಟ್ಟು ಗಾಡೀಲಿ ಸೈಡಲ್ಲಿ ಹತ್ತಿದ್ದೀನಿ. ಇಲ್ಲಿವರೆಗೂ ಟೈಮ್ ಬಂದು ಅಲ್ಲೇ 2:15 ಆಗಿದೆ. ಇಲ್ಲಿವರೆಗೂ ಏನು ಕರೆದಿರಲಿಲ್ಲ. ನೈಟ್ ಎಲ್ಲಿ ಬಂದು ನಿಲ್ಸಿದ್ನೋ ಅಲ್ಲೇ ಐತೆ ಗಾಡಿ. ಸೊ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸು ಆಫೀಸು ಅಲ್ಲಿ ಮುಂದೆ ಇದೆ. ಸೊ ಇವಾಗ ಫೋನ್ ಮಾಡಿ ಕರೆದ್ರು ಗಾಡಿ ಎತ್ಕೊಂಡ್ಬನ್ನಿ ಅಂತ. ಹೋಗ್ಬೇಕು ಇವಾಗ. ಇದ್ರ ಬ್ಯಾಕ್ ಸೈಡೇ ಇರೋದು. ಇಲ್ಲಿಂದ ಮುಂದೆ ಹೋದರೆ ಇದ್ರ ಬ್ಯಾಕ್ ಸೈಡು ಲೋಡಿಂಗ್ ಪಾಯಿಂಟು. ಸೊ ಇಷ್ಟೊತ್ತು ಪ್ಯಾಕಿಂಗ್ ಮಾಡ್ತಿದ್ದಾರಂತೆ. ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದೆ, ಅವರೇ ಕೊಡಿಸಿದ್ರು ಊಟ ಎಲ್ಲ. ಸೊ ಇವಾಗ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗೋಣ ಬನ್ನಿ.